ಸದಾ ನಿಮ್ಮೊಂದಿಗೆ ಕನಸು ಅರಳಿ ನಿಜಕ್ಕೂ ನನಸಾಗುವ ಘಳಿಗೆ ಇರುವೆವು ನಾವು ಸದಾ ನಿಮ್ಮೊಂದಿಗೆ. ಸ್ವಾಗತ, ಎಲ್ಲರಿಗೂ ಸ್ವಾಗತ ಸದಾ ನಿಮ್ಮೊಂದಿಗೆ ಕಾರ್ಯಕ್ರಮಕ್ಕೆ. ಇಲ್ಲಿ ಬರೋದು ಒಂದು ನೋಡಿದಿರಾ, ಮಕ್ಕಳೆಲ್ಲ ಏನ್ ಹೇಳ್ತಾರೆ, ನಾನು ಓದ್ಬೇಕು, ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ, ಇದು ಒಂದೇ ಆಸೆ ಆ ಮಕ್ಕಳಿಗೆಲ್ಲ. ಯಾಕೆಂದ್ರೆ ನಾವೆಲ್ಲ ಖಂಡಿತ ಅವ್ರಿಗೆ ಸಹಾಯ ಮಾಡ್ತೀವಿ, ಓದಿಸ್ತೀವಿ ಅನ್ನೋ ನಂಬಿಕೆಯಿಂದಾನೆ ಇವತ್ತು ನಮ್ಮನ್ನು ಹುಡ್ಕೊಂಡು ಬಂದಿದ್ದಾರೆ. ಯಾರು ಅಂತ ಆಮೇಲೆ ನೋಡೋಣ. ಈ ಓದನ್ ಬಗ್ಗೆ ಅಯ್ಯೋ ತುಂಬಾ ಓದ್ತಾ ಇದ್ರು ಹೇಳ್ತಾರೆ, ಅವ್ರೇನ್ ಲೂಸಾ ಅವ್ನು ಓದ್ತಾ ಇದ್ದಾನೆ ಅಂತ. ಇದೇನಪ್ಪ ಕಿರ್ಕಾನ ಇವನು, ಇಷ್ಟೊಂದು ಓದ್ತಾ ಇದ್ದಾರೆ, ಸುಮ್ಮನೆ ಪುಸ್ತಕ ಇಟ್ಕೊಂಡು ನೀನ್ ಲೂಸಾ, ನಿಮ್ಮಪ್ಪ ಲೂಸಾ, ನಿಮ್ಮಮ್ಮ ಲೂಸಾ ಅಂತ ಕೇಳ್ತಾನೆ ಇರ್ತಾರಲ್ಲ. ಈ ಒಂದು ಹಾಡು ನನಗೆ ತುಂಬಾ ಇಷ್ಟ, ಅಮಲೂಸ ಅಪಲೂಸ ಅಂತ. ಆ ಹಾಡು ಕೇಳಿ 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 ಆ ಹಾಡು ನೋಡಿ 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 ಇವತ್ತು ಅದನ್ನ ಹಾಡಿದ್ದವ್ರನ್ನೇ ಕರ್ಕೊಂಡು ಬಂದ್ಬಿಟ್ಟೆ, ಅಂದ್ರೆ ಅದನ್ನ ಆಕ್ಟ್ ಮಾಡಿದವ್ರನ್ನೇ ಕರ್ಕೊಂಡು ಬಂದ್ಬಿಟ್ಟೆ. ಬನ್ನಿ ಹೋಗಿ. ಪ್ಲೀಸ್ ಬಿ ಸೀಟೆಡ್. ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಕೂತ್ಕೊಳ್ಳಿ. ಅಲ್ಲ, ಅದ್ ಯಾಕ್ರಿ ನಿಮ್ಮನ್ನ ನೆನ್ಸ್ಕೊಂಡ್ರೇನೆ ಆ ಮಲೂಸ ಅಪಲೂಸ ಅದ್ ಯಾಕೆ ನೆನಪು ಬರುತ್ತೆ? ಆಕ್ಚುಲಿ ನಾನ್ ಮಾಡೋಂತ ಮೊದಲನೇ ಸಿನಿಮಾನಲ್ಲಿ ನನಗೆ ಒಂದು ಸಣ್ಣದೊಂದು ಕ್ಯಾರೆಕ್ಟರ್ ಕೊಟ್ಟಿದ್ರು. 8-9 ಸೀನ್ ಇತ್ತು. ಅದ್ರಲ್ಲಿ ನನ್ನ ಹೆಸರು ಲೂಸ್ ಮಾದ ಅಂತ. ಸೊ ಆ ಕ್ಯಾರೆಕ್ಟರ್ ನ ಸಖತ್ತು ಹಿಟ್ ಮಾಡಿದ್ರು ಜನ. ಸೊ ಅದಾದ್ಮೇಲೆ ಪ್ರತಿಯೊಂದು ಸಿನಿಮಾಲು ಲೂಸ್ ಲೂಸ್ ಅನ್ನೋದೆಲ್ಲ ಕಡೆ ಆಗ್ತಿದ್ರು. ಸೊ ಕೊನೆಗೆ ಒಂದು ಸಾಂಗ್ ನ ಮಾಡಿದ್ರು ನಮ್ಮ ಹರಿಕೃಷ್ಣ ಅವರು, ಅಮ್ಮ ಲೂಸ ಅಪ್ಪ ಲೂಸ ಅಂತ. ಅವಾಗಿಂದ ಇವತ್ವರೆಗೂ ಅದೇ ಆಯ್ತು. 11 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು. ಸೊ ಇವತ್ತಿಗೂ ನಾನು ಕರೆಯೋದು ಇನ್ನೂ ಲೂಸ್ ಅಂತ. ಸೊ ಅದೇ ಕಂಟಿನ್ಯೂ ಆಗೋಗಿದೆ ಈಗ. ಜೀವನ ಯಾವಾಗ ನಿಮ್ಗೆ ಇದೇ ಕಷ್ಟ ಅಂತ ಈ ಲೋಕ ಈ ಬಾಳು ಹೇಳ್ಕೊಟ್ಟಿದ್ದು? ನನಗೆ ಆಕ್ಚುಲಿ ನಾ ಹುಟ್ಟಿದಾಗಿಂದ ನನಗೆ ಯಾವತ್ತೂ ಕಷ್ಟ ಅನ್ನೋದು ತೋರಿಸಿಲ್ಲ ನಮ್ಮ ಅಪ್ಪ ಅಮ್ಮ. ಸೊ ಸಿನಿಮಾಗ್ ಬಂದ್ವಿ. ನಾನು 15 ವರ್ಷ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ. 15 ವಯಸ್ಸು? 15 ವರ್ಷಕ್ಕೆ. ಆ ವರ್ಷಕ್ಕೆ ಏನ್ ಮಾಡಿದ್ರಿ? ಅವಾಗ ಅದೇ ಫಸ್ಟ್ ಸಿನಿಮಾ ದುನಿಯಾ ಅಂತ ಒಂದು ಸಿನಿಮಾ. ಹೌದು, ದುನಿಯಾದಲ್ಲಿದ್ರಿ. ಅದು 15 ವರ್ಷ ನಿಮ್ಗೆ? 15 15 ಇಯರ್ಸ್. ಕಾಣಿಸ್ತಾ ಇಲ್ಲ, ಅಷ್ಟು ಕಾಣಿಸ್ತಾ ಇಲ್ಲ, ಒಂಥರ ಉದ್ದಕ್ಕಿರೋದ್ರಿಂದ, ಹೈಟ್ ಇರೋದು. ಹೌದು, ಅದ್ ಮಾಡಿದಾಗ 15 ವರ್ಷ. ಅವಾಗ ನಾನು ಬೋರ್ಡ್ ಎಕ್ಸಾಮ್ಸ್ ಬರ್ದಿದ್ದೆ, 10th ಎಕ್ಸಾಮ್ಸ್. ಸೊ ಅಲ್ಲಿಂದ ಸಿನಿಮಾನೇ ಕಂಟಿನ್ಯೂ ಆಗೋಯ್ತು. ಬಂದ ತಕ್ಷಣ ಬ್ಯಾಕ್ ಟು ಬ್ಯಾಕ್ ಒಂದು 10ರಿಂದ 11 ಸಿನಿಮಾ ಹಿಟ್ ಸಿನಿಮಾಸ್ ಕೊಟ್ಟೆ. ಕೊಟ್ಟಾದ ನಂತರ ಏನಾಯ್ತು, ಅದು ಪ್ರತಿಯೊಬ್ಬ ಆಕ್ಟರ್ಗೆ ನಡೆಯುವಂಥದ್ದೇ. ಸೊ ಇವೆಂಟ್ಸ್ಲಿ ಬರ್ತಾ ಬರ್ತಾ ಸಿನಿಮಾ ಹಿಟ್ ಆಗೋದ್ ಕಮ್ಮಿ ಆಯ್ತು. ಅಂಡ್ ಮಾತಾಡಕ್ ಶುರು ಮಾಡಿದ್ರು. ನನಗೆ ಕಷ್ಟ ಅನ್ಸಿದ್ದು ನನಗೆ 24 ವಯಸ್ಸಾದಾಗ. ಸಿನಿಮಾ 9 ವರ್ಷ ಆದ್ಮೇಲೆ ನಾನ್ ಯಾವತ್ತೂ ಕಷ್ಟ ಅನ್ನೋದು ನೋಡ್ದೆ ಇರೋನು. ಈಗ ಒಬ್ಬನ್ಗೆ ಏನು ಗೊತ್ತೇ ಇಲ್ಲವ್ರವನ್ಗೆ ಒಂದು ಹಾಸನ್ ಮೇಲೆ ಕೂಡಿಸ್ಬಿಟ್ಟು ಎಲ್ಲಾ ನಿನ್ನಿಂದ ಎಲ್ಲ ಒಳ್ಳೇದಾಗ್ತದೆ ಅಂತ ಹೇಳ್ತಿತ್ತವ್ರೆಲ್ಲ ಏನ್ ಹೇಳಕ್ ಶುರು ಮಾಡಿದ್ರು. ಇವತ್ತು ಅವನ ಜೊತೆ ಸಿನಿಮಾ ಮಾಡಿದ್ರೆ ವರ್ಕೌಟ್ ಆಗಲ್ಲ ಯಾರಿಗೂನು, ಪ್ರೊಡ್ಯೂಸರ್ ಕಾಸು ವಾಪಸ್ ಬರಲ್ಲ. ಸೊ ಈ ತರ ಎಲ್ಲ ಮಾತು ಕೇಳಕ್ ತುಂಬಾ ಬೇಜಾರಾಗ್ತಾ ಇತ್ತು ನನ್ಗೆ. ಕಷ್ಟ ಅನ್ಸಲ್ಲ, ಬೇಜಾರಾಗ್ತದೆ. ಹೌದು, ಪ್ರತಿಯೊಬ್ಬರಿಗೂ ಆಗುತ್ತೆ. ಬಟ್ ನನಗೆ ಬೇಜಾರಾಗಕ್ ಶುರು ಆಯ್ತು ಅಷ್ಟೇ. ಜೀವನದಲ್ಲಿ ಬೇರೆ ಇನ್ನೊಬ್ರು ಕಷ್ಟ, ಅಯ್ಯೋ ಈ ತರಾನು ಇರುತ್ತಾ ಅಂತ ಯಾವ್ದಾದ್ರು ನೋಡಿದೀರಾ? ಸುಮಾರು ನೋಡಿದೀನಿ. ಬಟ್ ತೀರಾ ಕಷ್ಟ ಅಂತ ನೋಡಿದಂದ್ರೆ ನನ್ ಫ್ರೆಂಡ್ ಒಬ್ಬ ಇದ್ದಾನೆ. ಅವ್ನು ನಂಗೆ ಆಕ್ಚುಲಿ ಡಮ್ ಅಂಡ್ ಡೆಫ್. ಅವ್ನ ಕೈಕಾಲೆಲ್ಲ ಚೆನ್ನಾಗೇ ಇದೆ. ಬಟ್ ಏನೇ ಅಂದ್ರೂ ಇವಾಗ ಗೊತ್ತಿರೋರ ಹತ್ರ ಕಮ್ಯುನಿಕೇಟ್ ಮಾಡೋದು ತುಂಬಾ ಈಸಿ ಆಗತ್ತೆ. ಬಟ್ ಗೊತ್ತಿಲ್ಲರವ್ರಿಗೆ ಆ ಸೈನ್ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ, ಅವ್ನ ಏನ್ ಹೇಳ್ತಿದ್ದಾನೆ ಅಂತ ಅರ್ಥ ಆಗಲ್ಲ. ಅವನನ್ನ ನೋಡಿದಾಗ ತುಂಬಾ ಬೇಜಾರಾಗತ್ತೆ. ಅದ್ ನೋಡಕ್ ತುಂಬಾ ಬೇಜಾರಾಗತ್ತೆ. ಅದು ಮಾತ್ರನೇ. ಲೋಕದಲ್ಲಿ ಯಾವತ್ತು ಹಣಕಾಸಿಗೆ ಕಷ್ಟಪಟ್ಟಿಲ್ಲ ನೀವು? ಇದ್ ನನ್ಗ ಅದ್ರ ಮೇಲೆ ಆಸೆನೇ ಇಲ್ಲ. ಅಲ್ಲ, ಆಸೆ ಬೇಕಾಗಿಲ್ಲ, ಬಟ್ ಅವಶ್ಯಕತೆ ಇದೆಯಲ್ಲ. ಅವಶ್ಯಕತೆ ಇದೆ, ಅವಶ್ಯಕತೆಗೆ ದುಡ್ಡಿದೆ. ಅವಶ್ಯಕತೆ ಇವಾಗ ಬೇಕು ಅಂದಾಗ ಕೈಯಲ್ಲಿ ಸ್ವಲ್ಪ ಕಾಸಿರತ್ತೆ. ಆ ತರದ ವಿಷಯದಲ್ಲಿ ಅಂದ್ರೆ ಕೆಲವು ಸಲ ಒಂದು ಟ್ರಿಪ್ಗೆ ಹೋಗಿದ್ವಿ. ಅಂದ್ರೆ ಕಾಸು ಖಾಲಿ ಮಾಡ್ಕೊಂಡ್ವಿ ನಾವು. ಅಂದ್ರೆ ಇರ್ಲಿಲ್ಲ ಅಂತಲ್ಲ, ಖಾಲಿ ಮಾಡ್ಕೊಂಡ್ಬಿಟ್ವಿ. ಅವಾಗ ನಮಗ್ ಬೇರೆ ಆಪ್ಷನ್ ಏನೂ ಇರ್ಲಿಲ್ಲ. ಸೊ ಅಲ್ಲಿ ಹೋಟೆಲ್ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡಿ ಅಂಡ್ ನಾವು ಮತ್ತೆ ಇಲ್ಲೆಲ್ಲಾರ್ಗು ಫೋನ್ ಮಾಡಿ ಅಕೌಂಟ್ ಕಾಸು ಹಾಕ್ಸ್ಕೊಳ್ಳೋದು ಆ ಥರದ್ದೆಲ್ಲ ಮಾಡಿದ್ವಿ. ಸೊ ಅವಾಗ ನನ್ಗೆ ಅನ್ಸಿದ್ದು, ಇವಾಗ ನಮ್ಮ ಹತ್ರ ಕಾಸಿದೆ, ನಾವು ಅದನ್ನ ಹುಚ್ಚಾಬಟ್ಟೆ ಖರ್ಚು ಮಾಡ್ಬಿಡ್ತೀವಿ. ಸೊ ಇಲ್ಲದೆ ಇರೋ ಅಂತ ಒಬ್ಬ ವ್ಯಕ್ತಿನ ಅದ್ ನೆನ್ಸ್ಕೊಂಡಾಗ್ಲೇನೆ
ಹಿಂಸೆ ಅನ್ಸುತ್ತೆ ಆಲೋಚನೆ ಮಾಡಿ ಓದೋಕ್ ದುಡ್ಡಿಲ್ಲ ಅಂದ್ರೆ ಹೌದು ಆ 17-18 ವಯಸ್ಸಲ್ಲಿರೋ ಆ ಮಗುಗೆ ಸ್ಕೂಲಲ್ಲಿ ಫಸ್ಟ್ ಬಂದಿರೋನು, ಸ್ಟೇಟ್ ಅಲ್ಲಿ ಬಂದಿರೋನು, ಮೆಡಲ್ ತಗೊಂಡಿರೋ ಮಗುಗೆ ಹೆಂಗಿರ್ಬೇಕು. ಇವತ್ತು ನಾವು ಮೀಟ್ ಮಾಡ್ತಿರೋ ಮಗು ಅಂತದ್ದೇ. ಸಚಿನ್ ಅಂತ ಹೆಸರು. ಸಚಿನ್ ಯಾವಾಗ್ಲೂ 100 ಅಲ್ವಾ. ನಮ್ಗೆ ನಾವ್ ಯಾವಾಗ್ಲೂ ಸಚಿನ್ ಅಂದ್ರೆ ಬೆಸ್ಟ್ ಸ್ಟಾರ್ ಅಂತೀವಿ. ಅದೇ ರೀತಿ ಇವತ್ತು ಬಂದಿರೋ ಹುಡುಗನ್ನ ಬಹಳ ಜನ ಇವನ್ ನಂಬ್ಕೊಂಡ್ ಬಾಳ್ಬೇಕು ಅನ್ನೋ ಸ್ಥಿತಿಗೆ ನೀವೇ ತಗೊಂಡೋಗ್ಬೇಕು. ಅವನ್ ನಿಮ್ಮಿಂದ ಸಹಾಯ ಆಗ್ಬೇಕು. ಯಾಕೆಂದ್ರೆ ನೀವು ದುಃಖ ನೋಡಿಲ್ಲ, ಇವನ್ ಕತೆ ಕೇಳಿ ದುಃಖ ಬಿಟ್ರೆ ಯಾವ್ದು ಇಲ್ಲ. ಆಸೆಯು ನಿಮ್ಮದಲ್ಲ, ಬದುಕಿನ ಬಯಕೆಯಲ್ಲ, ಮಂಜೂರು ಇಲ್ಲೇ ಎದುರಲೇ. ತಂದೆ ಬಂದಿದಾರಲ್ಲ? ಬಂದಿದ್ದಾರೆ. ಇವ್ರ ಹೆಸರು ಏನು ಒಂದು ಲಕ್ಕಿ ಅಂದ್ರೆ ಇವ್ರ ಹೆಸರು ಚಂದ್ರಿಕಾ, ಗಂಡನ ಹೆಸರು ಚಂದ್ರಕಾಂತ್. ಸೂಪರ್ ಆಗಿದೆ. ವಿಟಿ ನೋಡ್ಬಿಡೋಣ, ಅದನ್ನ ಕ್ಲಿಯರ್ ಆಗುತ್ತೆ. ವಿಟಿ ಪ್ಲೀಸ್. ನಮ್ಮ ಪಪ್ಪ SSC ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. 2005ನಲ್ಲಿ ಅವ್ರ ಕಿವಿಗೆ ಸಿಮೆಂಟ್ ಹೊಡೆದಿತ್ತು ನಾಜಲ್ನಿಂದ. ಅದರಿಂದ ಅದು ಕಿವಿಗೆ ಹೊಡೆದು ಒಳಗಿನ ಪರ್ದೆ ಎಲ್ಲ ಹರಿದೋಗಿತ್ತು. ಅದು ಈಗ ಬ್ರೈನ್ನಲ್ಲಿ ಹೋಗಿ ಸಣ್ಣ ಸಣ್ಣ ಸ್ಮಾಲ್ಸ್ ಗಂಟಾಗಿದೆ ಅಂತ ಹೇಳಿದ್ರು ಡಾಕ್ಟ್ರು. ಈಗ ಅದರ ಸಲಕ್ಕಾಗಿ ಹ್ಯಾಂಡಿಕ್ಯಾಪ್ ಅಂತ ಈಗ ರೀಸೆಂಟ್ಲಿ ನಮ್ಮ ಪಪ್ಪನ ಜಾಬ್ ಹೋಗಿದೆ, ಹ್ಯಾಂಡಿಕ್ಯಾಪ್ ಅಂತ ತೆಗೆದಿದ್ದಾರೆ. ಅವ್ರ ಜಾಬ್ ಹೋದ ನಂತರ ನಾವು ಭಾಳ ಕಷ್ಟದಲ್ಲಿದ್ದೀವಿ. ಈಗ ಅವ್ರು ಕೆಲಸ ಕೇಳೋಕ್ಕೆ ಯಾರ ಹತ್ರ ಹೋದ್ರು ನೀನು ಕಿವಿ ಕೇಳಲ್ಲ ಕೊಡಲ್ಲ ಅಂತ 2 ದಿನ ಕರೀತಾರೆ, ಮಾತಾಡ್ತಾರೆ, ಕೆಲಸ ಕೊಡ್ತಾರೆ. ಆಮೇಲೆ 3ನೇ ದಿನ ಇಲ್ಲ ನಮ್ಮ ಹತ್ರ ಎಲ್ಲ ಕೆಲಸ ಇದೆ ಇಲ್ಲ ಅಂತ ಕಳಿಸ್ಬಿಡ್ತಾರೆ. ಅವ್ರಿಗೆ 70,000 ಹೇಳಿದ್ದಾರೆ ಸರ್. ಅಪೋಲೋ ಹಾಸ್ಪಿಟಲ್ನಲ್ಲಿ ಕಿವಿ ಕೇಳೋ ಥರ ಮಾಡ್ತೀನಿ ಅಂದಿದ್ದಾರೆ. ನಮ್ಮ ತಿನ್ನೋಕೆ ಹೇಳಿದೆ ಹೋದರೆ ನಾನು ಆಪ್ರೇಷನ್ ಹೆಂಗೆ ಮಾಡಲಿ ಸರ್? ಅವ್ರ ಮೈಂಡ್ ನರಗಳೆಲ್ಲ ವೀಕ್ ಆಗಿದ್ದಾವಂತೆ. ಯಾರ ಹತ್ರ ಹೇಳ್ಕೊಂಡ್ರೆ ಅವ್ರು ನಮ್ಮ ತವ್ರ ಮನೆಯವರು ಯಾರು ಈಗ ಹೆಲ್ಪ್ ಮಾಡಬೇಡ ಅಂತ ಹೇಳಿದ್ದಾರೆ. ಯಾರಿದ್ರೂ ಇಲ್ಲ ಸರ್ ನಮಗೆ. ನನಗೆ ನನ್ನ ಗಂಡ ನಮ್ಮ ಮಗ ಅಷ್ಟೇ ಸರ್. ಅವರು ನೋಡಿಕೊಂಡು ಆಗಲ್ಲ ಸರ್. ನಮಗೆ ತುಂಬಾ ಕಷ್ಟ ಬಂದಿದೆ. ಸಾವೇ ಬರ್ಬೇಕಂತ ಆಸೆ ಪಡ್ತೀವಿ, ಹೊರತು ಬದುಕೋಕೆ ಇಷ್ಟ ಇಲ್ಲ ಅಂತ. ಅವ್ರಿಗೆ ಭಾಳ ನೋವಾಗುತ್ತೆ. ನನ್ನ ಮಗ ಓದ್ತಾ ಇಲ್ಲ, ಬೇರೆ ಮಕ್ಕಳು ಹೋಗ್ತಾ ಇದ್ದಾರೆ. ನನ್ನ ಡಿಸ್ಟಿಂಕ್ಷನಲ್ಲಿ ಪಾಸಾದರೂ ಮನೆಯಲ್ಲಿದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಫಸ್ಟ್ ಕ್ಲಾಸ್ ಪಾಸಾಗಿ ಇಂಜಿನಿಯರಿಂಗ್ ಹೋಗ್ತಾ ಇದ್ದಾರೆ. ಅವ್ರು ನೋಡಿ ನಮ್ಮ ಪಪ್ಪ ಭಾಳ ನಂಬ್ಕೋತಾರೆ ಯಾವಾಗಲೂ, ನನ್ನ ಮಗ ಯಾವಾಗ ಹೋಗ್ಬೇಕು ಅಂತ. ಅವರು ಏನು ಹೇಳ್ತಾರೆ, ನಂತರ ನೀನು ಆಗಬೇಡಪ್ಪ, ಎಲ್ಲಾದರೂ ಇಂಜಿನಿಯರಿಂಗ್ ಓದು, ಹೇಗಾದರೂ ಮಾಡಿ ಅವ್ರಿಗೆ ಕಲಿಸ್ಬೇಕಂತ ಅವರಿಗೆ ಭಾಳ ಕಾಶಿ ಇದೆ ನನಗೆ ಕಲಿಸ್ಬೇಕಂತ. ದಯವಿಟ್ಟು ನನಗೆ ಸ್ವಲ್ಪ ಹೆಲ್ಪ್ ಮಾಡಿ, ಸಹಾಯಧನ ಮಾಡಿ. ಮುಂದೆ ಹೆಂಗಾದರೂ ಅವರು ಬೇರೆ ಯಾರಾದರೂ ಕೇಳಿದ್ರೆ ಏನಂತ, ನಿಮ್ಮ ಪಪ್ಪ ಏನು ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ನಮ್ಮ ಪಪ್ಪ ಅವ್ರು ನನ್ನ ಆಸ್ತಿ, ನನ್ನ ತಂದೆ ತಾಯಿನೇ ನನ್ನ ಆಸ್ತಿ. ನನಗಾಗಿ ಏನೂ ಆಸ್ತಿ ಬೇಕಾಗಿಲ್ಲ, ಅವರೇ ಇದ್ದರೆ ಸಾಕು. ನನ್ನ ಜೀವನ ಪರ್ವಂತ ಹೇಗಿದ್ರು ಇರ್ತೀನಿ. ನನ್ನ ಮಗ ಚೆನ್ನಾಗಿರಬೇಕು, ನನ್ನ ಮಗ ಚೆನ್ನಾಗಿ ಓದಬೇಕು ಅಂತ ತುಂಬ ಆಸೆ ಸರ್. ಯಾರು ಹೆಲ್ಪಿಗಂತ ಬರ್ತಾ ಇಲ್ಲ. ಗಂಡಿಗೆ ಆಪ್ರೇಷನ್ ಮಾಡೋಕ್ಕೂ ಆಗ್ತಾ ಇಲ್ಲ. ಕಿವಿ ಪ್ರಾಬ್ಲಮ್ ಇದ್ದರೆ ಒಪ್ಪತ್ತು ಊಟ ಮಾಡಬೇಕು, ಒಪ್ಪತ್ತಿಲ್ಲ ಸರ್. ನಿಮಗೆ ಎಲ್ಲರೂ ಸಹಾಯ ಮಾಡಬೇಕಂತ ಅಷ್ಟೇ ನಾನು ಕೇಳ್ಕೊತಾ ಇದ್ದೀನಿ. ನಿನ್ನೆ ಇವತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಉದಯ TV ಎದುರುಗಡೆ ನಾನು ನಿನ್ನೆ ಗುಲ್ಬರ್ಗ ಹೋಗಿದ್ದೆ ಸರ್. ಗುಲ್ಬರ್ಗ ಹೋಗಿ ಬಂದ ನಂತರ ನಾವು ಇರಬಾರ್ದಂತ ನಿರ್ಧಾರನೇ ಮಾಡಿದ್ದೆವು ಸರ್. ನಿಮ್ಮ ಫೋನ್ ಬಂದು ಸರ್, ಸಾಯೋದನ್ನು ಚೇಂಜ್ ಮಾಡಿಕೊಂಡೆ. ಉದಯ TVದಲ್ಲಿ ಕೇಳ್ಕೊಳ್ಳೋದೇನೆಂದರೆ ನನ್ನ ಕುಟುಂಬಕ್ಕೆ ಎತ್ತಿ ಹಿಡಿಬೇಕು. ಯಾಕಂದರೆ ನನ್ನ ಸಾಲ ನನ್ನ ಗಂಡಗೆ ಅಡಿಮೆ ತೋರಿಸ್ಬೇಕು. ಮೊದಲು ನನ್ನ ಕುಂಕುಮ ಉಳಿಸ್ಕೋಬೇಕು, ನನ್ನ ಮಗನಿಗೆ ಉಳಿಸ್ಬೇಕು ಸರ್. ಅಷ್ಟೇ ನಾನು ಕೇಳ್ಕೊತಾ ಇದ್ದೀನಿ.
ನಿಜವಾಗ್ಲೂ ನಿನಗ್ ನಾನ್ ಕೈ ಎತ್ತಿ ನಮಸ್ಕಾರ ಮಾಡ್ಬೇಕು. ಯಾಕೆ ಗೊತ್ತಾ, ಎಷ್ಟೋ ಕಷ್ಟ ಇದೆ, ಸಾಲ ಇದೆ, ಎಲ್ಲ ಇದೆ ಈ ಅಮ್ಮನಿಗೆ. ಮೊನ್ನೆ ಗುಲ್ಬರ್ಗಾಗೆ ನಮ್ ಟೀಮ್ ಹೋದಾಗ ಕಾಲ್ ಗೆಜ್ಜೆ ಮಾರಿ ಅವ್ರಿಗೆ ಊಟ ಹಾಕಿದಾಳರಿ. ಬನ್ನಿ ಹೋಗಿ ಅಂತ ಇರೋರ ಹತ್ರ ಇಸ್ಕೊಳ್ಳೋ ಕಾಲದಲ್ಲಿ ಕಾಲ್ ಗೆಜ್ಜೆ ಮಾರಿ ಊಟ ಹಾಕಿದಾಳಂದ್ರೆ ನಿಜವಾಗ್ಲೂ ಅವಳೆ ಅನ್ನಪೂರ್ಣಿ, ಅವಳು ರಾಣಿ. ಅವಳು ರೈಟ್ ಕಿವಿ ಕೇಳಲ್ವಾ ಅವ್ರಿಗೆ? ಇದು 90% ಕೇಳಲ್ಲ ಮೇಡಮ್, ಇದು 45% ಕೇಳಲ್ಲ. ನಾವು ಖಾಲಿ ಸ್ಟೆಮ್ 2000 SSC ಕಂಪ್ನಿ ಕೆಲಸ ಫಸ್ಟ್ ಕೆಲಸ ತಗೊಂಡೆ. ಸುಮಾರು 15 ವರ್ಷ ಅಲ್ಲೇ ಕೆಲಸ ಮಾಡಿದೆ, ಡೆಸ್ಕ್ನೆ ಪ್ಯಾಕರ್ ಆಪರೇಟರ್ ಅಂತ. ಒಂದು ದಿವ್ಸನಲ್ಲಿ 5000 ಬ್ಯಾಗ್ ಪ್ಯಾಕಿಂಗ್ ಮಾಡ್ತಿದ್ದೆ. ಬರ್ತಾ ಬರ್ತಾ ಓವರ್ ಆಯ್ತು ಮೇಡಮ್. ಇಲ್ಲಿವರೆಗೂ 21 ವರ್ಷ ಆಯ್ತು ಮದ್ವೆ ಆಗಿ, ಒಬ್ರಿಗೆ ನನ್ ಕಷ್ಟ ಹೇಳಿಲ್ಲ. ನಾನು ಇದು ನಾವೆಲ್ಲ ಅವ್ರು ಕೊಡೋ ಇದು ಇದು ನಮ್ಮ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಅಂತ ಹೇಳಿ ಇದು ನಮ್ಮ ಫ್ಯಾಮಿಲಿ ಅಂತ ಹೇಳಿ ಇಲ್ಲಿದೆ ಇಲ್ಲ ನಮ್ಮ. ಆಮೇಲೆ ಒಂದು ಏನ್ ಹೇಳಿ ಸಚಿನ್? ನನ್ನ ಡಿಪ್ಲೊಮಾ ಕಂಪ್ಲೀಟ್ ಆಗಿತ್ತು ಸರ್. ಅಂದ್ರೆ 2016 ನಾನು CET ಬರ್ದೆ. ಅವಾಗ ನನ್ನ ರ್ಯಾಂಕಿಂಗು 4000 ಇತ್ತು. ನೆಕ್ಸ್ಟ್ ಅದೇ ಮಾಡ್ತಾ ಮಾಡ್ತಾನೆ ಪಪ್ಪಂತ ಜಾಬ್ ಕೂಡ ಅವರಿಗೂ 2 ದಿನ ಬರ್ರಿ ಜಾಬ್ ಕೊಡ್ತೀವಿ ಅಂತಾರೆ, ಮತ್ 3ನೇ ದಿನ ಇಲ್ಲ ನಮ್ಮ ಹತ್ರ ಇಲ್ಲ ಬಿಟ್ಬಿಡಿ ಅಂತಾರೆ. ಆದ್ರೆ ಅಲ್ಲಿ ಎಲ್ಲಿ ಸಿಗ್ತಾ ಇರ್ಲಿಲ್ಲ. ನೈಟ್ ನಲ್ಲಿ ಅವರು ಸ್ಟೇಷನ್ ಅಲ್ಲಿ ಚಾ ಸಮೋಸ ಅದು ಮಾರ್ತಾರೆ. ಅವ್ರದ್ದು ಬಂದಿದ್ದ ದುಡ್ಡು ನಾವು ಊಟಕ್ಕಾದ್ರೆ ನಂದು ಬಡ್ಡಿ 2 ಲಕ್ಷ ಸಾಲ ಇದೆ ನನ್ನ ಕೆಲ್ಸಕ್ಕೋಸ್ಕರ. ಇವ್ರು ತಂದಿರೋದು ನಾವು 2 ದಿನ ಊಟ ಮಾಡೋದು. ಮತ್ ಸಚಿನ್, ಕಷ್ಟ ಇನ್ನಾಯ್ತು, ತೊಲಗೋಗುತ್ತೆ. ನಾನ್ ಕೇಳ್ಪಟ್ಟೆ ಒಂದು ಲೆವೆಲ್ ಅಲ್ಲಿ ನೀವೆಲ್ಲ ಮುಗಿಸ್ಕೊಂಡ್ ಬಿಡೋಣ, ಜೀವನಾನೇ ಬೇಡ ಅಂತ ತೀರ್ಮಾನ ಮಾಡಿದ್ರಿ, ಸೂಸೈಡ್ ಮಾಡ್ಕೋಬೇಕು ಅನ್ನೋ ಡಿಸಿಷನ್ ಬಂದಿದ್ರಿ ಇವ್ರು 3 ಜನ. ಅವನಿಗೆ ಓದು ಪ್ರಾಬ್ಲಮ್ ಆಯ್ತು, ದುಡ್ಡು ಬಂದಿಲ್ಲ ಅಂತ. ಇಲ್ಲ ಮೇಡಮ್, ಎಲ್ಲರೂ ಎಲ್ಲ ತರದ್ ನಮ್ ಕಿರುಕುಳ ಕೊಡ್ತಾ ಇದ್ರೆ ನಮ್ಗೆ ನೋವು ತೊಡ್ಕೋಕ್ ಆಗ್ಲಿಲ್ಲ. ಬದುಕಿರೋದು ವೇಸ್ಟ್ ಅನಿಸ್ತಾ ಇದೆ. ಅದೇ ತಪ್ಪು. ಆಮೇಲೆ ನಿಮ್ಮನ್ ನಾನ್ ಟಿವಿಯಲ್ಲಿ ನೋಡ್ದೆ, ಇಲ್ಲ ನಾನ್ ಬದುಕ್ಬೇಕು. ಶಾಬಾಷ್. ಅಲ್ಲಿ ನೋಡಿ ಏನಾಗುತ್ತೆ ಗೊತ್ತಾ, ನಾವು ಯಾರೋ ಏನೋ ತೊಂದರೆ ಕೊಡ್ತಿದ್ರೆ ಅಥವಾ ನಮ್ಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ ಅಂದಾಗ ನಾವು ಸೂಸೈಡ್ ಮಾಡ್ಕೊಂಡ್ರೆ ಲಾಸ್ ಯಾರಿಗಾಗುತ್ತೆ ಹೇಳಿ? ನಮಗೇನೆ. ಅವ್ರು ಏನೂ ಆಗಲ್ಲ, ಮಾತಾಡ್ದವ್ರು ಮಾತಾಡ್ತಾನೆ ಇರ್ತಾರೆ. ಅವ್ರ ಮುಂದೆ ಏನ್ ಮಾಡ್ಬೇಕು, ನಾವು ಮುಂದೆ ನಾವು ನಿಂತು ತೋರಿಸ್ಬೇಕು. ನಮ್ಮ ಜೀವನ ನಾವು ನಿಲ್ತು ತೋರಿಸ್ತೀವಿ. ನೀವು ನಾಳೆ ದಿನ ಅವ್ರು ನಮ್ಮನ್ನ ನೋಡಿ ನಾಚಿಕೆ ಪಡ್ಕೋಬೇಕು. ಈಗ ಏನಾಗ್ತಿದೆ, ನೀವ್ ಹೇಳ್ತಿದ್ರಿ ಅಲ್ಲ, ಅಪ್ಪ ಅಮ್ಮನ ಪ್ರೀತಿ ಇಲ್ಲ ನನ್ಗೆ 21 ವರ್ಷದಿಂದ ಅಂತ. ಇವ್ರಿಬ್ರು ಇದಾರಲ್ಲ ನಿಮ್ ಜೊತೆಗೆ ಪ್ರೀತಿ ಕೊಡೋದಕ್ಕೆ ಅಂತ. ನಿಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ ಅವ್ರು ಹೇಳ್ತಿದಾರ್ದಲ್ಲಿ ನಮ್ಗೆ ಬೇಜಾರಾಗ್ತಿದೆ. ನನಗೆ ಅಳ್ಬೇಕು, ಬಟ್ ನನ್ ಅದೊಂಥರ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತೀನಿ ನಾನು. ನನ್ಗೆ ಅಷ್ಟೊಂದು ಇದಾಗುತ್ತೆ. ಅವರು ಕಷ್ಟ ತೋರಿಸ್ತೀರಾ, ಇಷ್ಟು ವರ್ಷ ನಾನು ಜೀವನ ಮಾಡಿದೀನಿ ಅವ್ರ ಜೊತೆ, ಬಟ್ ಅವ್ರೇನ್ ಹೇಳ್ತಾರೆ, ಇವಾಗ ನನಗೆ ಸಪೋರ್ಟ್ ಮಾಡಕ್ ಆಗ್ತಿಲ್ಲ ಜಾಸ್ತಿ ಅಂತ ಅಲ್ವಾ. ಸೊ ಈಗ ಬಂದಿರೋ ವಿಷಯ ಏನಂದ್ರೆ, ನೀವಿಲ್ಲಿಗೆ ನಿಮ್ಮ ಮಗನ ಓದಿಸ್ಬೇಕು ಅಂತ ಅಲ್ವಾ. ಈಗ ನಾನಿದ್ದೀನಿ, ಅಮ್ಮ ಇದಾರೆ, ಇಡೀ ಜನತೆ ಇದಾರೆ ನಿಮ್ ಜೊತೆಲಿ, ಕುಟುಂಬನೇ ಇದೆ ಅನ್ಕೊಂಡಿದ್ದೀನಿ. ಇದಕ್ಕಿನ್ನ ದೊಡ್ಡ ಕುಟುಂಬ ನಿಮ್ಗಿನ್ನೆಲ್ಲೂ ಸಿಗಲ್ಲ ಅಲ್ವಾ. ಒಂದು ವಿಷಯ ನಾನು ಹೇಳಕ್ ಏನ್ ಇಷ್ಟಪಡ್ತೀನಿ, ಇವನನ್ನ ಓದ್ಸೋದಕ್ಕೆ ಅಂಕಲ್ಗೆ ಏನೋ ಆಪರೇಷನ್ ಏನಿದೆ ಆ ಖರ್ಚಿಗೆ ಇವತ್ತು ನಾವು ಬಂದಿರೋದು ನಾವೆಲ್ಲ ಸೇರೋ ಒಂದ್ ಕಾರಣ ಏನು, ನನ್ನ ಕೈಯಲ್ಲಿ ಏನ್ ಸಾಧ್ಯ ಆಗುತ್ತೋ ಈಗ ನಿಮ್ಗೋಸ್ಕರ ಅಂತ ನಾನು ಈಗ ಆಚೆ ಹೋಗ್ತೀನಿ. ಆಚೆ ಹೋಗಿ ನನ್ನ ಕೈಲಿ ಆದಷ್ಟು ನಾನು ಸಂಪಾದನೆ ಮಾಡ್ಕೊಂಡು ಬರ್ತೀನಿ. ನನ್ನ ಜೊತೆಗೆ ಏನ್ ಆಗುತ್ತೆ ಅದಕ್ಕೆ ಮುಂದೆ ನೀವೇ ನೋಡ್ತೀರಾ. ನಮ್ ಕೈಲಿ ಆಗಿದ್ದು ನಾವು ಮಾಡ್ತೀವಿ. ಈಗ ಯೋಗಿ ಅವರು ನಿಮ್ಗೋಸ್ಕರ ಹೋಗಿ ಏನೋ ಕೆಲಸ ಮಾಡಿದ್ವಿ, ಏನ್ ಮಾಡ್ತಾರೋ ಏನ್ ಕೆಲಸ ಮಾಡ್ತಾರೋ ಗೊತ್ತಿಲ್ಲ, ಕೈ ತುಂಬಾ ಸಂಪಾದನೆ ಮಾಡ್ಕೊಂಡು ಬರ್ಬೇಕು ಅಂತ ಆಶೀರ್ವಾದ ಮಾಡ್ತೀನಿ. ದೇವ್ರು ಒಳ್ಳೇದಾಗ್ತದೆ. ಬದುಕಿನ ಬಯಕೆಯೆಲ್ಲ ಮಂಜೂರು ಇಲ್ಲೇ ಎದುರಲೇ. ಒಂದು ಸಸ್ಪೆನ್ಸ್ ಅಲ್ಲಿ ಹೋಗಿದ್ದಾರೆ ಯೋಗಿ ಅವರು. ನೋಡೋಣ ಎಷ್ಟು ತರ್ತಾರೆ ಅಂತ ವಿರಾಮ ನಂತರ. ಸ್ಟೇ ಟ್ಯೂನ್. ಯಾರು ಬೇಕು ಬಂದಿದ್ದಾಳೆ, ಬದ್ಕೊಳ್ಳಿ ಬನ್ನಿ ಬಂದಿದ್ದಾಳೆ.